ನನ್ನ ಜೀಪ್ ಅಂದರೆ ಅಲ್ಲಿ ಫಾರೆಸ್ಟ್ ಜೀಪ್ಗಳು ಒಂದು 25 ಜೀಪ್ ಇದ್ದರು. ನನ್ನ ಜೀಪ್ ಬಂದು ಕೂಡ ಅದು ಗೊತ್ತಾಗ್ತಿತ್ತು. ಅದೇನೇ ಅಂದರೆ ನನ್ನ ಜೀಪಿಗೆ ನಾನು ಇಸುಜು ಇಂಜಿನ್ ಹಾಕಿದ್ದೆ. ಆ ಇಂಜಿನ್ ಬೇರೆ ಗಾಡಿಗಳ ಇಂಜಿನ್ ಮಹೀಂದ್ರಾ ಇಂಜಿನ್ಗಳಾಗಿದ್ದಕ್ಕೋ ಏನೋ ನನ್ನ ಜೀಪ್ ಬಂದ ಕೂಡಲೇ ಒಂದು ಹಿಡಿಯೋಕ್ಕಿಂತ ಮೊದಲು 2 ಇಲ್ಲ 3 ತಿಂಗಳ ಹಿಂದೆ ಒಬ್ಬ ಅರ್ಜುನ ಅನ್ನೊಬ್ಬ ಅನಾಥ ವ್ಯಕ್ತಿನ ಹಿಡಿದು ರಸ್ತೆಯಲ್ಲಿ ಹಿಡಿದು ಹೊತ್ಕೊಂಡು ಹೋಗಿ ಕಾಡೊಳಗೆ ತುಂಬ ಸಾಯಿಸಿತ್ತು. ಆಮೇಲೆ ಅದನ್ನ ಹಿಡಿಯೋಕ್ಕೆ ಪರ್ಮಿಷನ್ ಕೊಟ್ಟರು. ಹಿಡಿಯೋಕ್ಕೆ ಹೋದಾಗ ನಾನು ವೆಂಕಟೇಶ್ ಅಣ್ಣ ಒಟ್ಟಿಗೆ ಇದ್ದು ಆ ಸಮಯದಲ್ಲಿ ನಮ್ಮ ಅಭಿಮನ್ಯುನ ಮಾವುತ ವಸಂತ ಒಂದು ಮರ ಹತ್ತಿಬಿಟ್ಟ. ನಮಗೆ ಮರ ಹತ್ತಕ್ಕಾಗಲಿಲ್ಲ. ನಾವು ತಪ್ಪಿಸ್ಕೊಂಡು ಓಡಿ ಬದುಕಿಬಿಟ್ಟು ಅದಾದ ನಂತರ ಇದು ವೆಸ್ಟರ್ನ್ ಘಾಟಲ್ಲಿ ಹೋಗಿ ಕದ್ದು ಅಂದರೆ ಒಂದು ತಿಂಗಳು ತಲೆಮರೆಸ್ಕೊಂಡಿತ್ತು. ಆಮೇಲೆ ಒಂದು ದಿನ ಅಚಾನಕ್ಕಾಗಿ ಊರೊಳಗೆ ನುಗ್ಗಿ ಒಂದು 2-3 ಜನನ ಅಟ್ಟಾಡಿಸ್ತು. ಅದೇ ಸಮಯದಲ್ಲಿ ನಮ್ಮ ಸಾಕಿದ ಆನೆಗಳು ಅಂದರೆ ನಮ್ಮ ದುಬಾರೆ, ನಮ್ಮ ಅಭಿಮನ್ಯು ಎಲ್ಲ ಆನೆಗಳು ಮೂಡಿಗೆರೆ ಭಾಗದಲ್ಲೇ ಇದ್ದರಿಂದ ಮಿಂಚಿನ ವೇಗದಲ್ಲಿ ಕೆಲವೇ ಗಂಟೆಗಳಲ್ಲಿ ಆ ಕಾಡನ್ನು ಸುತ್ತುವರೆದು ಏಕಲವ್ಯ ಅಂದರೆ ಮೂಡಿಗೆರೆ ಬೈರ ಅಂದರೆ ಜೂನಿಯರ್ ಬೈರ, ಆದರೆ ಒರಿಜಿನಲ್ ಬೈರ ಅಲ್ಲೇ ಇದ್ದಾನೆ. ಇದಕ್ಕೆ ಪೇಪರ್ನವರು ಟಿವಿಯಲ್ಲಿ ಬೈರ ಅಂತ ಹೆಸರಿಟ್ಟಿದ್ರು. ಆ ಮೂಡಿಗೆರೆ ಜೂನಿಯರ್ ಬೈರ ಈಗ ಉಡುಪಿ ಏಕಲವ್ಯನ ಕಾಡೊಳಗೆ ಹೋಗಿ ಹೊಡೆದ ಮೇಲೂ ನಮ್ಮ ಆನೆ ಜೊತೆ ಬಂದ ನಮ್ಮ ಏನು ದುಬಾರೆ ಈ ನಾಗರಹೊಳೆ ಕಡೆ ಹುಡುಗರುಗಳನ್ನು ಅದು ಸ್ವಲ್ಪ ಅಟ್ಟಾಡಿಸ್ತು. ಅವತ್ತು ನಾನು ಗನ್ಮ್ಯಾನ್ ಆಗಿ ಪ್ರಶಾಂತ ಆನೆ ಮೇಲೆ ಗನ್ ಹಿಡಿದು ನಾನು ಒಳಗೆ ಹೋಗಿದ್ದೆ. ಫಸ್ಟು ನಮ್ಮ ಆನೆ ಮೇಲೆ ಅಟ್ಯಾಕ್ ಮಾಡೋಕ್ಕೆ ನೋಡ್ತು. ಅಷ್ಟೊತ್ತಿಗೆ ಮಿಂಚಿನ ವೇಗದಲ್ಲಿ ನಮ್ಮ ವೆಂಕಟೇಶ್ ಅಣ್ಣ ಹೊಡೆದ್ರು. ಅಂದರೆ ವೆಂಕಟೇಶ್ ಅಣ್ಣ ನಮ್ಮ ಅಭಿಮನ್ಯು ಮೇಲೆ ಹೋಗಿದ್ರು. ಹಾಗಾಗಿ ಆನೆ ಅಡ್ಡ ಹೋಯಿತು. ಇಲ್ಲ ಅಂದರೆ ನಮ್ಮ ಆನೆ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು. ಮತ್ತು ಅದೊಂದು ರೋಚಕವಾದ ಕಾರ್ಯಾಚರಣೆ. ಆದರೆ ಆನೆಯನ್ನು ಹಿಡಿದಾಗ ಅದರಲ್ಲಿ ಏನೋ ಒಂದು ಲಕ್ಷಣ ಇತ್ತು. ನಾನು ಅವತ್ತೇ ಹೇಳಿದೆ ನಮ್ಮವರಿಗೆಲ್ಲ, ಇದರಲ್ಲಿ ಏನೋ ಒಂದು ಲಕ್ಷಣ ಇದೆ. ಯಾವ ಆನೆಗಳು ಇಂಡಿಯನ್ ಆನೆಗೆ ಇಲ್ಲದಂಥ ಒಂದು ಲಕ್ಷಣ ಇದೆ. ಅದೇನೆಂದರೆ ಎಲ್ಲ ಆನೆಗಳದ್ದು ಇಂಡಿಯಾದ ಆನೆಗಳದ್ದು ಕಿವಿಗಳು ಅದು 18-20 ವರ್ಷ ಇಲ್ಲ 30 ವರ್ಷ ಆದ ಕೂಡ ಮುಂದಕ್ಕೆ ಹೀಗೆ ಬಾಗ್ತವೆ. ಆದರೆ ಆಫ್ರಿಕಾದ ಆನೆ ಥರ ನಮ್ಮ ಏಕಲವ್ಯದ ಆನೆ ಕಿವಿಗಳು ಹಿಂದಕ್ಕೆ ಬಾಗಿದ್ದು. ನಾನು ಅವಾಗಲೇ ಹೇಳಿದೆ, ಇದ್ರ ಕಿವಿ ನೋಡಿ, ಇದ್ರ ಲಕ್ಷಣ ನೋಡಿ ಅಂತ. ಕೇವಲ ಹಿಡಿದು 1 ವರ್ಷಕ್ಕೆ ಇದು ನಮ್ಮ ದಸರಾಕ್ಕೆ ಬಂದು ಭಾಗವಹಿಸ್ತು. ಮುಂದೆ ಅದಕ್ಕೆ ಇನ್ನೂ ಒಂದು 30-34 ವರ್ಷದ ಆನೆ. ಅದು ಇನ್ನೂ ಅಂಬಾರಿ ಹೊರುವ ಭವಿಷ್ಯದ ಆನೆ ಏಕಲವ್ಯ. ಕ್ಯಾಂಪಿಗೆ ನುಗ್ಗಿ ಗಲಾಟೆ ಮಾಡಿತ್ತು. ಅದಾದ ನಂತರ ಶ್ರೀಕಂಠ ಆನೆ ಕಾಡಲ್ಲಿ ನಮ್ಮ ಮೇಲೂ ಅಟ್ಯಾಕ್ ಮಾಡ್ತು. ನಾವೆಲ್ಲ ತಪ್ಪಿಸ್ಕೊಂಡು ಓಡಿ ಬಂದಿದ್ದೆ ಕಷ್ಟ, ಯಾಕೆಂದರೆ ಅದಕ್ಕೆ ಮದ ಬಂದಿತ್ತು. ಅದಾದ ಮತ್ತೊಂದು ದಿವಸ ಮುಂದಿನ ದಿನ ಹೇಮಾವತಿ ನದಿಯ ಎಡದಂಡೆಯಲ್ಲಿ ಸಕಲೇಶಪುರ ತಾಲೂಕಾದರೆ ಬಲದಂಡೆಯಲ್ಲಿರೋದು ಕೊಡಗಿನ ಉಂಬಳಿ ಬೆಟ್ಟ. ಅದೊಂದು ಭಯಂಕರವಾದ ಕಾಡು. ಅದು ಭಾರಿ ದುರ್ಗಮವಾದ ಕಾಡು. ಆ ಕಾಡಿನಲ್ಲಿ ಮದ ಬಂದ ಆನೆ ನಮ್ಮ 6 ಆನೆಗಳನ್ನು ನಾವು ನಿಲ್ಲಿಸಿದಾಗ ನಮ್ಮ ಆನೆಗಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂತು. ಆಮೇಲೆ ನಾವು ಅದರಲ್ಲಿ ನಮ್ಮ ಆನೆಗಳನ್ನೆಲ್ಲ ನದಿ ದಾಟಿಸಿ ಬಂದು ಅದಾದ ಒಂದು ದಿನದ ಮೇಲೆ ವೆಂಕಟೇಶ್ ಅಣ್ಣ ಹೋಗಿ ಸ್ಟಾರ್ಟ್ ಮಾಡಿ ಆನೆಯನ್ನು ಹಿಡಿದು. ಆದರೆ ಅದೊಂದು ಎಲ್ಲ ಆನೆಗಿಂತಲೂ ಶಕ್ತಿಶಾಲಿಯಾದ ಆನೆ, ಜೊತೆಗೆ ಸುಂದರವಾದ ಆನೆ. ಆ ಆನೆ ದಸರಾಕ್ಕೆ ಬರ್ತಾ ಇರೋದು ನಮಗೂ ಖುಷಿ ಆನೆ. ಯಾಕೆಂದರೆ ನಾನು ಆ ಕಾರ್ಯಾಚರಣೆಯಲ್ಲಿದ್ದು ನಾವು 50% ಅದರಲ್ಲಿ ಉಳ್ಕೊಂಡು ಬದುಕಿ ಬಂದಿದ್ದು. ಹಾಗಾಗಿ ಅದು ಬಂದಿದ್ದು ನಮ್ಗೆ ಖುಷಿ ಆಗ್ತದೆ.
ಅಣ್ಣ ಈ ವರ್ಷನೂ ಅಭಿಮನ್ಯುನೇ ಅಂಬಾರಿಯನ್ನು ಹೊರ್ತಿದ್ದಾನೆ. ಎಷ್ಟು ಖುಷಿ ಇದೆ ನಿಮಗೆ ಎಸ್ಪೆಷಲಿ, ಯಾಕೆಂದರೆ ತುಂಬ ವರ್ಷಗಳಿಂದ ನೀವು ನೋಡಿದ್ದೀರಾ ಆತನ ಕಾರ್ಯಾಚರಣೆ ಆಗಿರ್ಬೋದು, ಮತ್ತು ದಸರಾದಲ್ಲಿ ಭಾಗಿಯಾಗೋದು. ಮತ್ತು ಈ ವರ್ಷನೂ 2025 ಅವನೇ ಅಂಬಾರಿ ಹೊರ್ತಾ ಇರೋದು. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಅಭಿಮನ್ಯುನ ನಾವು ಎಲ್ಲರೂ ಅಷ್ಟೇ ಒಂದು ಆನೆ ಅಂತ ನಾವು ತಿಳ್ಕೊಂಡೇ ಇಲ್ಲ. ಅದು ನಮ್ಮ ಥರನೇ ಒಬ್ಬ ಮನುಷ್ಯ ಅನ್ನೋ ಥರ ನಾವು ಅದನ್ನ ಟ್ರೀಟ್ಮೆಂಟ್ ಕೊಡ್ತೀವಿ, ಅದನ್ನ ಮಾತಾಡಿಸ್ತೀವಿ, ಅದಕ್ಕೆ ಗೌರವ ಕೊಡ್ತೀವಿ. ಅಭಿಮನ್ಯು ಈ ಹಿಂದೆ ತುಂಬ ಆನೆಗಳನ್ನು ಹಿಡಿದು ತುಂಬ ಜನರನ್ನು ಕಾಡಾನೆಗಳಿಂದ ಉಳಿಸ್ತು. ಅರ್ಜುನ ಸತ್ತೋದಾಗ ಅಭಿಮನ್ಯು ಇದ್ದಿದ್ರೆ ಅರ್ಜುನ ಸಾಯ್ತಿರಲಿಲ್ಲ. ಆ ಆನೆನ ಅಭಿಮನ್ಯುನೇ ಹೊಡೆದಾಗ್ತಿತ್ತು. ಅರ್ಜುನ ನಮ್ಮ ಹೆಮ್ಮೆ ಅಷ್ಟೇ ಅಲ್ಲ, ಅರ್ಜುನನ ಅಭಿಮನ್ಯು ಇದ್ದಿದ್ರೆ ಉಳಿಸಿರ್ತಿತ್ತು. ಅಭಿಮನ್ಯು ನಮ್ಮ ಹೆಮ್ಮೆ. ಅಭಿಮನ್ಯುನ ನಾನು ಇವತ್ತು ಬೆಳಗ್ಗೆನೂ ಹೋಗಿ ಮಾತಾಡಿಸಿ ಬಂದೆ. ನನ್ನ ದನಿನ ಅದು ನೆನಪಿಟ್ಕೊಂಡಿದೆ. ನಾನು ಬೆಳಗ್ಗೆ ಹೋಗಿ ಮಾತಾಡಿಸಿ ಕೂಡಲೇ ಒಂದು ಸತಿ ಸೊಂಡ್ಲೆಲ್ಲ ಎತ್ತಿ ಒಂದು ಸತಿ ಎಲ್ಲ ನಮ್ಮ ನೋಡ್ತು. ನಂಗೆ ಅದೇ ಖುಷಿ. ಇದು ಮುಂದಿನ ವರ್ಷವೂ, ಈ ವರ್ಷವೂ ಮತ್ತು ಮುಂದಿನ ವರ್ಷವೂ ಅಭಿಮನ್ಯುನೇ ಅಂಬಾರಿ ಹೊರ್ತಾನೆ. ಅಭಿಮನ್ಯು ನಮ್ಮ ಹೆಮ್ಮೆ. ಜೊತೆಗೆ ಅಭಿಮನ್ಯುನ ಮಾವುತನು ನಮಗೆ ಅಭಿಮನ್ಯುನಷ್ಟೇ ಪ್ರೀತಿ ಪೂರ್ವಕವಾಗಿರೋದು. ಹಾಗಾಗಿ ನಮಗೆ ಅಭಿಮನ್ಯು ಭಾರಿ ಇಷ್ಟ. ಅದು ನಮ್ಮ ನಾಡ ಹಬ್ಬ, ನಮ್ಮ ದಸರಾ ಹಬ್ಬದ ಮೇಯ್ನ್ ಆಕರ್ಷಣೆ ಅಂದರೆ ಅಂಬಾರಿ ಹೊರೋದು. ಅಲ್ಲಿಗೆ ಆನೆ, ನಮ್ಮ ನಾಡ ಹಬ್ಬಕ್ಕೆ ಆನೆಗಳು ಹೊರಟು ಅಂದಮೇಲೆ ನಾವೆಲ್ಲ ನಮ್ಮಂಥವರೆಲ್ಲ ನೋಡಿ, ಇಲ್ಲಿ ಸಾವಿರಾರು ಜನ ಬಂದಿದ್ದಾರೆ. ಇದೆಲ್ಲ ಸಾಮಾನ್ಯ. ಹಾಗಾಗಿ ನಾನು ಕಳೆದ ವರ್ಷ ಗಜಪಯಣದ ದಿವಸನೇ ಬಂದಿದ್ದೆ. ಈ ಸರಿ ಒಂದು ದಿವಸ ಬೇಗ ಬಂದಿದ್ದೆ. ಇದೆಲ್ಲ ನಿಮ್ಮ ಭಾಗದಲ್ಲೇ ಹಿಡಿದಿರೋ ಆನೆ ಜಾಸ್ತಿ ಇದೆ ಇಲ್ಲಿ, ಸುಗ್ರೀವಾಗಿರ್ಬೋದು. ನಮ್ಮ ಭಾಗದಲ್ಲೇ ನಾನು ಭಾಗವಹಿಸಿದಂಥ ಕಾರ್ಯಾಚರಣೆ ಆನೆಗಳೇ ಜಾಸ್ತಿ ಇರೋದು. ಇಲ್ಲಿ ಇರೋ ಏಕಲವ್ಯ ಇರ್ಬೋದು, ಅಂಜನ್ ಇರ್ಬೋದು, ಧನಂಜಯ, ಇವೆಲ್ಲ ನಾವು ನಮ್ಮ ಸಕಲೇಶ್ವರದಲ್ಲಿ ಹಿಡಿದ ಆನೆಗಳು. ಅವೆಲ್ಲ ನಮ್ಮ ಶಾರ್ಪ್ ಶೂಟರ್ ದಿವಂಗತ ವೆಂಕಟೇಶಣ್ಣ ಹೊಡೆದ ಆನೆಗಳೇ. ಅಲ್ಲಿ ಪ್ರತಿ ಒಂದು ಕಾರ್ಯಾಚರಣೆಗೂ ನಾನು ಇದ್ದೆ, ಅವ್ರ ಜೊತೆನೇ ಇರ್ತಿದ್ದೆ. ಹಾಗಾಗಿ ನಮಗೂ ಒಂದು ಹೆಮ್ಮೆ ಇದೆ. ಯಾಕೆಂದರೆ ನಮ್ಮ ಸಕಲೇಶ್ವರ ನಾವುಗಳು ಸೇರ್ಕೊಂಡು ಹಿಡಿದ ಆನೆಗಳು, ಅದು ನಾಡ ದೇವತೆಯ ಹಬ್ಬಕ್ಕೆ ಹೋಗೋದು ಅಂದರೆ ನಮ್ಗೆ ಇದಕ್ಕಿಂತ ದೊಡ್ಡ ಹೆಮ್ಮೆ ಬೇರೆ ಯಾವುದೂ ಇಲ್ಲ.